ಸುಡಗಾಡಿನಲ್ಲಿ ಹರಿಚಂದ್ರ ಹೆಣ ಕಾಯುತ್ತಿದ್ದರೆ ಸುಡಗಾಡ ಚಂದ. ಅರಮನೆಯಲ್ಲಿ ಹಣ ಕಾಯುವ ಸೈವಕನಿದ್ದರೆ ಅರಮನೆ ಚಂದ. ಪೂಜೆ ಮಾಡುವ ಪೂಜಾರಿ ದೇವರ ಗುಡಿಯಲ್ಲಿದ್ದರೆ ಗುಡಿ ಚಂದ. ನೆಪೋಲಿಯನ್ ಈ ವಜ್ರಕಾಂತನ ಅರಮನೆಯಲ್ಲಿ ಚಂದೊಳ್ಳಿ ಚೆಲುವೆಯರಿದ್ದರೆ ಇನ್ನೂ ಚಂದ. ಚಿನ್ನ ಕೊಟ್ಟರು ಬೇಡ ಅನ್ನ ಹಾಕುವವರ ಸಂಘ, ಅನ್ನ ಕೊಟ್ಟರು ಬೇಡ ಅವಿವೇಕಿಗಳ ಸಂಘ, ಹಾಲು ಕೊಟ್ಟರು ಬೇಡ ಹಂಗಿಸುವವರ ಸಂಘ, ಕೋಟಿ ಕೊಟ್ಟರು ಬೇಡ ಕುಡುಕರ ಸಂಘ. ಘೋಷವಾಗಿ ಭಾಷಣ ಬಗಿತೈತೆ ಇಲ್ಲ. ಏನಾಯಿತಲೇ ನಿನ್ನ ಪಾಡು? ಇತ್ತ ಕಡೆ ಯಾವುದೋ ಒಂದು ಚಂದುಳಿ ಚೆಲುವೆ ಬರ್ತಾ ಇದ್ದಾಳಲ್ಲ, ಬರ್ಲಿ ಬರ್ಲಿ. ಇಂಥ ಕೊಪ್ಪಿದ ಚೆಲುವೆಯೊಡನೆ ಚಕ್ಕಂದ ಮಾಡಿ ತುಂಬಾ ದಿನಗಳಾಗಿ ಹೋಗಿದ್ದು. ಬರುತ್ತಿರುವುದು ನನ್ನ ಪರ್ಸನಲ್ ಸೆಕ್ರೆಟರಿ ಮಗಳು ಮದರಂಗಿ. ಬರ್ಲಿ ಬರ್ಲಿ. ಅಂತಿಂತ ಹೆಣ್ಣು ನನ್ನಲ್ಲ, ನನ್ನಂತ ಹೆಣ್ಣು ಯಾರೂ ಇಲ್ಲ. ನಾ ಬರುವ ದಾರಿ ಗೌರವ ತೋರಿ, ನಾ ಬರುವ ದಾರಿ ಗೌರವ ತೋರಿ. ನಿಲ್ಲು ಚಂದ್ರಚಕೋರಿ. ರೀ, ನನ್ನ ಹೆಸರು ಚಂದ್ರಚಕ್ರ ಅಲ್ಲ, ಚಂದಂಗ ಮದರಂಗಿ ಅಲ್ಲ. ಮದರಂಗಿ. ಈ ಸುಂದರವಾದ ಚಿತ್ರವನ್ನು ಬಿಡಿಸಿದ ಚಿತ್ರಕಾರನಿಗೆ ಒಂದು ಟ್ಯಾಂಕ್. ಇದು ನನ್ನ ಸ್ವಚಿತ್ರವಾದಲೇಬೇಕು. ನೋಡ್ರಿ ದನಿ, ನೀವು ನಮ್ಮ ಅಪ್ಪ ಮಾತ್ರ ದನಿ, ನನಗಲ್ಲ. ಸತ್ಯ ನ್ಯಾಯದ ಸೂತ್ರ, ಅನ್ಯಾಯ ಅಧರ್ಮವನ್ನು ಮಟ್ಟ ಹಾಕುವ ಅಸ್ತ್ರ. ಬಡವರಿಗೆ ನಾನು ಸಿಂಹ ಸ್ವಪ್ನ, ನಿಮ್ಮಂತ ಚಂದುಳ್ಳ ಚೆಲುವೆಯರಿಗೆ ರಸಿಕರ ರಾಜ ನಾನು. ಸತ್ಯ ನ್ಯಾಯ ಧರ್ಮದ ಬಗ್ಗೆ ಮಾತಾಡ್ರಲ್ಲ, ಸ್ವಲ್ಪ ನಾಲ್ಗಿ ಬಿಗಿಡ್ದು ಮಾತಾಡ್ರಿ. ಮರ್ಯಾದೆ ಕೊಟ್ಟ ಮಾತಾಡ್ರಿ. ಮರ್ಯಾದೆ ಕೊಟ್ಟು ಮಾತನಾಡಲಿಕ್ಕೆ ನೀನೇನು? ರಾಮಾಯಣದಲ್ಲಿ ರಾವಣೇಶ್ವರ ಹೊತ್ತು ಒಯ್ದ ಸೀತಾಮಾತೆಯೋ ಇಲ್ಲ, ನಾಡಿಗಾಗಿ ಹೋರಾಡಿದ ಕಿತ್ತೂರ ರಾಣಿ ಚೆನ್ನಮ್ಮನೋ? ಸುಮ್ಮನೆ ನಾನು ಹೇಳಿದಂತೆ ಕೇಳಿ ಎಷ್ಟು ಹಣ ಬೇಕೋ ತೆಗೆದುಕೊಂಡು ಒಂದೇ ಒಂದು ಸಲ ನನ್ನ ಮಂಚದ ಮೇಲೆ ಮಲಗಿ ಸುಖ ಕೊಡು. ನೋಡ್ರಿ ಶ್ರೀಮಂತರು, ನೀವು ಶ್ರೀಮಂತರು, ನಾವು ಬಡವ್ರು. ನಿಮ್ಮ ಹಣದ ಆಸ್ಕಿಸು ನಾವು ಶೀಲ ಮಾರ್ಕೊಳಂಗಿಲ್ರಿ ಅಪ್ಪ. ನರ್ತಗೆ ಮಾತನಾಡಿ ಮಂಚಕ್ಕೆ ಕರೆದರೆ ನೀನು ಬರುವ ಹೆಣ್ಣಲ್ಲ ಅಂತ ಕಾಣಿಸುತ್ತೆ. ಈ ನಿರ್ಜಲವಾದ ಪ್ರದೇಶದಲ್ಲಿ ನಿನ್ನನ್ನು ಹೊತ್ತೊಯ್ದು ಕಿತ್ತು ತಿನ್ನುವೆ ಈ ನಿನ್ನ ಕೆಂಪು ವರ್ಣದ ಶೀಲವನ್ನು. ಅಪ್ಪರ, ನಿಮ್ಮ ಕೈ ಮುಗಿತೀನಿ, ನನ್ ಗಂಟೆಗೆ ಬರಕ್ ಹೋಗ್ಬೇಡ್ರಿ. ಒಂದು ತಿಳಿಯೋದಾಗೈತಿ ಅಲ್ಲ. ಜಾತ್ರೆ ನೋಡಿ ಮಂದಿ ಈ ಕಡೆ ಸಂದ್ಯಾಗ ಹಾಸಿ, ಇಲ್ಲಿ ಗುಡ್ಡದ ಕಡೆ ಹಾಸಿ, ಜಾತ್ರೆಯಾಗ ಬ್ರೇಕ್ ಡ್ಯಾನ್ಸ್ ಆಡಕ್ ಹೋಗ್ಯಾರ ಅಂತ ಹೇಳ್ತಾರ್ರಿ. ಅಪ್ಪ ಎಲ್ಲಿ ಹೋಗೈತು ಏನೋ, ಎಲ್ಲಿ ಬಾಯ್ ತಕೊಂಡ್ ಇರ್ತೈತಿ ನೋಡ್. ನಾನು ಒಂದು ತಿಳಿವಾತ್ರಿ. ನೀವು ನಮ್ಮನ್ನ ಆಡ್ಕೋತೀನಿ ನನ್ನ ಮಗನ. ಅಂತ ಹೊತ್ತಿನಲ್ಲಿ ಬಂದಿಲೆ ಲೇ ಮದರಂಗಿ. ಇತ್ತ ಕಡೆ ನಿಮ್ಮಪ್ಪ ಬರ್ತಾ ಇದ್ದಾನೆ. ಇಲ್ಲಿ ನಡೆದಿರುವ ವಿಷಯವನ್ನ ಅವನಿಗೆ ಏನು ಹೇಳಬೇಡ. ಒಂದು ವೇಳೆ ಹೇಳಿದೆ ಅಂದ್ರೆ ಈ ನನ್ನ ರಿವಾಲ್ವಾರಿನಿಂದ ಅವನ ಪ್ರಾಣ ಯಮಲೋಕಕ್ಕೆ, ನಿನ್ನ ಶೀಲ ಈ ವಜ್ರಕಾಂತನ ಮಂಚಕ್ಕೆ ಬರುತ್ತದೆ. ಮೌನ ಯವ್ವ ಮಗಳ ಮದರಂಗಿ, ನೀ ಇಲ್ಲಿ ಅದೇನೋ ನಿಮ್ಮ ಅವನ. ನಾ ಹಿಂಗ ಸಂದ್ರ್ಯಾಗ ಹಾಸಿ, ಗುಡ್ಡದ ಕಡೆ ಹಾಸಿ, ಅಲ್ಲಿ ಬ್ರೇಕ್ ಡ್ಯಾನ್ಸ್ ಕಾಣತೈತೇನು? ಅಲ್ಲಿ ಹೋಗಿ ನೋಡಿ ಬಂದು ನಿನ್ನ ಅವನು. ನೀ ಇಲ್ಲಿ ಬಂದು ಎತ್ತದಿ ಅವನು. ಏನು ನಿನ್ನ ಓಲೆ ಇಲ್ಲೇ ಇರ್ತಾರಲ್ರಿ ಅಪ್ಪ ನಮ್ ಸಾತಾರ. ನಮಸ್ಕಾರ ರೀ ಅಪ್ಪ, ನಮಸ್ಕಾರ. ಬಾ, ಮಗಳನ್ನ ತುಂಬಾ ಚೆನ್ನಾಗಿ ಬೆಳೆಸಿಬಿಟ್ಟಿದ್ದೀಯಲ್ಲ. ಸಾಯಂಕಾಲ ಬರುವಾಗ ಇವಳನ್ನ ನಮ್ಮ ಅರಮನೆಗೆ ಕಡೆ ಕರ್ಕೊಂಡು ಬಾ. ಸ್ವಲ್ಪ ಏನಾದ್ರೂ ಉಡುಗೊರೆ ಕೊಡ್ತೀನಿ. ಯವ್ವ ಮಗಳ ಮದರಂಗಿ,
ಹಿಂಗ ಒಬ್ಬೊಬ್ಬಕ್ಕಾಗಿ ಸಿಂಗಲ್ ಆಗಿ ಹಿಂಗ ಕಾಡ್ ದಾರ್ಯಾಗ ನಿಲ್ಲಕ್ ಹೋಗ್ಬಾರ್ದು ನೀನ್ ನಾವು ಅವ್ರು ಮೊದ್ಲಕ್ಕ ದೊಡ್ಡ ಮಂದಿ ಸುಮಾರು ಬಾಳ ಯಪ್ಪ ನಡಿಯೋ ನೀನ್ ನಾವು ನಡಿ ಮನಿಗೆ ನಾ ಯಾಕೆ ಹಾದಿಯೋ ನಿಂದ್ರಲಿ ನಿಮ್ಮ ಸಾವುಕಾರ ಅದನಲ್ಲ ನನ್ನ ತರಬಿಸ್ ತಿಂಡಿ ತೀರ್ಸ್ಕೊಳಕತ್ತಿದ್ದ ಮಗ. ಏ ನಿಮ್ಮ ಅವನು ಹಂಗೆಲ್ಲ ಮಾತಾಡಬಾರ್ದು ನಿನ್ನ ಅವನು ನಡಿ ಮನಿಗೆ ನಡಿ ನಾವು ಅದೇನು ಮಾತಾಡಿ ಬರ್ತ ನಾವು ನಡಿ ನಿಮ್ಮ ಎಲ್ಲ ನಿಮ್ಮ ಮಾಸ್ತರನ್ ತಿಳಿಸಿ ಹೇಳ್ತೇನಂತ ಜಲ್ದಿ ಬಾ ಮತ್ತ ಬರ್ತೀನಿ ಎಲ್ಲ ಕಾಮಸೂರು ನನ್ನ ಮಗನ ನನ್ನ ಮನಿ ಜಗಲಿಗೆ ಕೈ ಹಾಕಿದಿ ಅಂದ ಮ್ಯಾಲ ಇನ್ನು ಮುಂದೆ ನೋಡ ಮಗನ ಈ ಸೂತ್ರಧಾರಿ ಕೈ ಚಳಕ ಇಲ್ಲೇ ಕೂತಾರಿಲ್ಲ ನೋಡ್ರಿ ಸಣ್ಣದ ನೀರಿ ಕ್ವಾನಿಗೆ ಹೆಂಗ ಕುಡಿಸ್ತಾನಂತ ಕುಡ್ಕೊಂಡ್ರಲ್ಲ. ಲೇ ಚಾರ್ಲಿ, ಏನ್ ವಿಚಾರ ಮಾಡ್ತಾ ಇದ್ದೀಲಿ? ನನ್ನ ಮೇಲೆ ವಿಶ್ವಾಸ ಇಲ್ಲ ನಿನಗೆ? ನಂಬಿಕೆ ನಿಮ್ಮನ್ನ ನಂಬಲಾರ್ದ ಮತ್ತಾರ್ರಿ ನಂಬೇಕ್ರಿ ನಾವು ಸಾವ್ಕಾರ ಅಲ್ರಿ ಅಪ್ಪ. ನೀವ ಇನ್ನೂ ಘಟ ಸರ್ಪ ಹಾವಿನ ಬಾಲ ಅಷ್ಟ ಹಿಡ್ದೀರಿ, ಇನ್ನೂ ಅದ್ರ ಹಾವಿನ ಹೆಡಮೂರಿ ಕಟ್ಟಿದಾಗ್ರಿ ಅದ್ರ ಕಾರ್ಸ್ಕಾರದ ಅಂತ್ಯ ಆಗ್ತೈತ್ರಿ ಸಾವ್ಕಾರ, ಕಾರ್ಸ್ಕಾರದ ಅಂತ್ಯ ಆಗ್ತೈತಿ. ಅಂದ್ರೆ ಏನಲೇ ನಿನ್ನ ಮಾತಿನ ಅರ್ಥ? ಅಂದ್ರೆ ರೀ ಅಪ್ಪ ನೀವ ರಾಮಣ್ಣಗ ಕೊಟ್ರಲ್ಲ ಶಿಕ್ಷೆ ಆಗ್ರಿ ಆದ ಘಟ ಸರ್ಪದ ಬಾಲ ಹಿಡ್ದಂಗ ಅಟ್ಟಾಗೈತ್ರಿ ಅಪ್ಪ, ಘಟ ಸರ್ಪದ ಬಾಲ ಹಿಡ್ದಂಗ ಅಟ್ಟಾಗೈತಿ. ಚಾರ್ಲಿ, ಅವನ್ನ ತಮ್ಮ ಹುಲಿ ಅವನ್ರಲ್ಲ, ಆ ಹುಲಿಯನ್ನ ಯಾವಾಗ ಸೊಕ್ಕ ಅಡಗಿಸ್ತಿರ್ಲ ಅವತ್ತ ನೋಡ್ರಿ ಆ ಘಟ ಸರ್ಪದ ಘಟ ಉಳಿ ಹೋಗತ್ರಿ ಅಪ್ಪ, ಉಳಿ ಹೋಗ್ತೈತೆ. ಚಾರ್ಲಿ, ಸದ್ಯದಲ್ಲೇ ಅದಕ್ಕೂ ಟೈಮ್ ಫಿಕ್ಸ್ ಮಾಡಿದ್ದೇನೆ. ಸ್ವಲ್ಪ ಸಮಯ ಕಾದು ನೋಡು. ದೇಶಕ್ಕೆ ಒಬ್ಬನೇ ಪ್ರಧಾನಿ, ರಾಜ್ಯಕ್ಕೆ ಒಬ್ಬನೇ ಮಂತ್ರಿ, ತಾಲೂಕಿಗೆ ಒಬ್ಬನೇ MLA, ಗ್ರಾಮಕ್ಕೆ ಒಬ್ಬನೇ ಅಧ್ಯಕ್ಷ, ಈ ನಾಟಕಕ್ಕೆ ಒಬ್ಬನೇ ಕಳ್ಳನಾಯಕ, ಈ ವಜ್ರಖಾನ್. ಸದ್ಯದಲ್ಲೇ ಆ ಹುಲಿಯನ ಬಾಳಿಗೆ ಅವರ ಅಣ್ಣನ ಬಾಳಿಗೆ ಅಂತ್ಯ ಹಾಡಿ ನನ್ನದೇ ಆದ ನೆಲೆಗಟ್ಟಿನ ಮೇಲೆ ನಿಂತು ಕಾಡಿಸಿ ನಗುತ್ತೇನೆ. ಯಪ್ಪ ಸಾಕಾರ ಆ ಹುಲಿಯ ಈ ಕಡೆ ಬರಾಕತ್ತಾನ್ರಿ ಅಪ್ಪ, ನನ್ನ ಕೈ ಕಾಲ ಮಾಡಕತ್ತಾವ್ರಿ ಅಪ್ಪ. ನಡ್ರಿ ಇಲ್ಲಿಂದ ಮೊದಲು ಹೋಗೋಣ, ಮಂದ್ಯಾಗ ಹೋಗಿ ಡಪ್ಪೋಣ ನಡ್ರಿ ಅಪ್ಪ. ಲೇ ಚಾರ್ಲಿ, ವೈರಿಗೆ ಹೆದರಿ ಓಡಿ ಹೋಗುವ ಜಾಯಮಾನ ಈ ವಜ್ರಕಾಂತನ ಹಿಸ್ಟ್ರಿಯಲ್ಲೇ ಇಲ್ಲ. ಚಾರ್ಲಿ, ಇತ್ತಿತ್ತಲಾಗಿ ಈ ಊರಿನ ಜನರ ಮಾನ ಪ್ರಾಣ ರೋಷ ಎಲ್ಲಿ ಹಾಳಾಗಿ ಹೋಗಿದಲೇ? ಕ್ರಾಂತಿಕಾರಿಗಳಂತೆ ಹಾರಾಡಿ ಮಂದಗಾಮಿಗಳಂತೆ ಅಲ್ಲಮಾರಿ ಜೀವನ ನಡೆಸುವುದನ್ನು ನೋಡಿದ್ರೆ ನನಗೆ ನಗು ಬರ್ತದಲೇ, ನಗು ಬರ್ತದ. ಲೇ ಬಾಯಿ ಮುಚ್ಚಲೇ ನಾ ಮರ್ತೆ ನನ್ನ ಮಗನ. ಒಟ್ಟೊತ್ತಲೇ ಸ್ವಾತಂತ್ರ್ಯ ಹೋರಾಟಗಾರನ ಮನೆತನದಲ್ಲಿ ಹುಟ್ಟಿದವನು ನಾನು. ಈ ದೇಹದಲ್ಲಿ ಹರಿಯುತ್ತಿರುವುದು ಸ್ವಾತಂತ್ರ್ಯ ಹೋರಾಟಗಾರನ ರಕ್ತ. ಹುಟ್ಟುತ್ತಲೇ ರೈತರ ಏಳಿಗಾಗಿ ಹುಟ್ಟಿದವನು ಈ ಹುಲಿಯ. ಹಾಗಾದರೆ ಈಗ ಎಲ್ಲಿ ಅಡಿಗೆ ಹೋಗಿದಲೇ ಆ ನಿನ್ನ ರೈತ ಸಂಘ, ಆ ರೈತ ಸಂಘದ ಅಧ್ಯಕ್ಷ? ನರಕ್ಕೆತ್ತ ನಾಯಿ ಅಂತಾಗಿದೆ ಆ ನಿನ್ನ ರೈತ ಸಂಘದ ಪರಿಸ್ಥಿತಿ. ಲೇ ಬಾಯಿ ಮುಚ್ಚಲ ನಾಯಿ ನನ್ನ ಮಗನ. ರೈತರೇ ನನ್ನ ದೇವರು, ರೈತ ಸಂಘವೇ ನನ್ನ ದೇವಾಲಯ. ನನ್ನ ದೇವರ ಬಗ್ಗೆ ಕೀಯಾಳಿಸಿ ಮಾತನಾಡಿದ್ದ ಆದ್ರ ಕತ್ತರಿಸಿ ಬಿಡುತ್ತಲ್ಲ ಮಗನ ನಿನ್ನ ಕತ್ತನ್ನ. ಕತ್ತರಿಸುವವರೆಗೆ ನಾನೇನು ಕೈಯಲ್ಲಿ ಬಳೆ ತೊಟ್ಟುಕೊಂಡು ಹೆಂಗ್ಸಂತ ತಿಳ್ಕೊಂಡು ಏನಲೇ ಆಳನಾಡಿ ನನ್ನ ಮಗನ. 12 ಬೋರಿನ ಬಂದೂಕಿನಿಂದ ಕೆಳಗಡೆ ಇಟ್ಟು ಫೈರ್ ಮಾಡಿದರೆ ಮೇಲ್ಗಡೆ ಎಲ್ಲ ಓಪನ್ ಆಗತ್ತೆ. ಹುಷಾರ್. ಹೆಂಗಸರ ಹಾಗೆ ಆ ಬಂದೂಕು ತೋರಿಸಿದರೆ ನಾನು ಹೆದರಿ ಓಡಿ ಹೋಗುತ್ತೇನೆ ಎಂದು ತಿಳಿದುಕೊಂಡಿದ್ದರೆ ಅದು ನಿನ್ನ ಮೂರ್ಖತನ. ಏ ವಜ್ರಕಾಂತ್, ಆ ನಿನ್ನ 12 ಬುಲೆಟ್ಗಳು ನನ್ನ ಎದೆಯಲ್ಲಿ ಹೊಕ್ಕರು. ಈ ನನ್ನ ಕೊಡ್ಲಿಯಿಂದ ನಿನ್ನ ರುಂಡ ಕತ್ತರಿಸದೇ ಬಿಡಲಾರೆ ಈ ಹುಲಿಯ. ತಾಯಿಗೋಸ್ಕರ ದೇವಾಸುರ ಚಕ್ತಾಸುರ ಸಂಹಾರ ಮಾಡಿದಂತೆ
ಇನ್ನು ಆ ಶನಿಯ ಆಟನಾಗಿ ಬಂದರೂ ಸರಿ, ನೀನು ಮಾಡುತ್ತಿರುವ ಪ್ರತಿಯೊಂದು ಕಾರ್ಯಕ್ಕೆ ಅಡ್ಡುಗಾಲಿ ಹಾಕಿ ನಿನ್ನನ್ನು ಹುಟ್ಟುತ್ತಲಾಗಿ ಕತ್ತರಿಸಿ ಮೆಟ್ಟಿನ ಸರ ಹಾಕಿ ನಮ್ಮೂರ ಅಗಸಿ ಬಾಗಿಲಿಗೆ ಹಾಕುತ್ತಿದ್ರ ನನ್ನ ಹೆಸರು ಗುಡುಗು ಹೊಡೆದ ಗಂಡು ಹುಲಿ ಈ ಹಳ್ಳಿಯ ಹುಲಿಯಾನೇ ಅಲ್ಲ. ಮಗನ ಏನು ಹುಚ್ಚು ನನ್ನ ಮಗ ಇದ್ದಾನಲೇ ಇವನು, ಹಳ್ಳಿಯ ಹುಲಿ. ಇದು ಯಾವುದಲೇ ಹೊಸದು? ದಿಲ್ಲಿ ಹೊಕ್ಕ ಪುಂಡ ಹುಲಿ, ಊರ ಹೊಕ್ಕ ಹುಲಿ, ಊರ ಬಿಟ್ಟ ಹುಲಿ. ಇದು ಯಾವುದೋ ಹೊಸ ಹುಲಿ ಹುಟ್ಕೊಂಡೈತಿ. ಆಗಲೇ ಮಗನ ನಿನಗೆ ಆದಷ್ಟು ಬೇಗ ಮುಕ್ತಿ ನೀಡುತ್ತೇನೆ. ಯಪ್ಪ ಸಾವುಕಾರ, ಈ ಹುಲಿಯ ಹೇಳೋ ಮಾತು ಕೇಳಿದ್ರೆ ಇವತ್ತಿನಿಂದ ನಿಮ್ಮ ಆಟ ಟೈಂಟಸ್ಕ ತೆಗಿ ಪೆರ್ರ ಅಂದಂಗ ಆಗೈತಲ್ರಿ ಅಪ್ಪ. ಲೇ ಅಡ್ನಾಡಿ ನನ್ನ ಮಗನ, ಈ ಬಿಡಾಡಿ ನನ್ನ ಮಗ ಹುಲಿಯನಂತವರು ಈ ವಜ್ರಕಾಂತನ ಲೈಫ್ ನಲ್ಲಿ ಅದೆಷ್ಟು ಜನ ಲಾಂಗ್ ಹಿಡಿದು ಲಾಗ ಹೊಡೆದು ಹೋಗಿದ್ದಾರೆ. ಅಂತದ್ರಲ್ಲಿ ಈ ಬಿಡಾಡಿ ನನ್ನ ಮಗ ಏನು ಮಾಡಲು ಸಾಧ್ಯವಿಲ್ಲ. ಅಲ್ರಿ ಸಾವುಕಾರ, ಅವ ಹುಲಿ ಅಲ್ರಿ ಸಾವುಕಾರ, ನಾ ಮೊದ್ಲ ಹೇಳೇನ್ರಿ ಅಪ್ಪ, ಇಡು ದೊಡ್ಡ ಜಾಲಿ ಕೋಟ ಮುರದ ಕೈಯ ಕೊಟ್ಟು ಹೇಳೇನ್ರಿ ಅಪ್ಪ. ಅವನ ಬ್ಯಾಡ್ರಿ ಅಪ್ಪ ಬ್ಯಾಡ ಅಂತ ಹೇಳಕತ್ತಾನ. ಅದು ಎಷ್ಟು ಎಮ್ಮಿಗೆ ಹಾಯ್ಕೋತ ಹೋಗೈತಿ ಅವನ ಕೋಣ. ಆ ಕೋಣಿಗೆ ಹೋಗಿ ಆಯ್ತಾನಂದ್ರೆ ನಿಮ್ಗೆ ಏನ್ ಹೇಳ್ರಿ ಹೇಳ್ಬೇಕ? ನಾ ಏನ್ ಹೇಳ್ಬೇಕ? ಬಾಯಿ ಮುಚ್ಚು ಅಡ್ನಾಡಿ ನನ್ನ ಮಗನ. ನಿನಗೆ ಮೊದಲು ನೆಟ್ಟಿನಾಗೆ ನಡೆಯಲಿಕ್ಕೆ ಬರೋದೆಲ್ಲ ದೊಡ್ಡ ಕೊಡ್ಡ ಕೊಟ್ಟಿದ್ದಂತೆ ಮಗ. ಚಾರ್ಲಿ, ಸದ್ಯದಲ್ಲೇ ಅವನಿಗೆ ಟೈಮ್ ಫಿಕ್ಸ್ ಮಾಡ್ತಾ ಇದ್ದೀನಿ. ಸರಿಯಾಗಿ ಕಾಲ ನೋಡಲೇ. ಅಂತೂ ಇಂತೂ ಕ್ವಾಣಿಗೆ ಸೊನ್ನದ ನೀರ ಕುಡಿಸೋದು ಉರುಳಿ ಹೋಯ್ತು. ಏ ವಜ್ರಿಯ, ತಾಯಿ ಹೊಟ್ಟಿ ತಣ್ಣಗೈತಿ ಮಗನ. ನನ್ನ ಮಗಳ ಮ್ಯಾಲ ಕೈ ಹಾಕಿದಿ ಅಂದ ಮ್ಯಾಲ ಇನ್ನು ಮುಂದೆ ನೋಡ ಮಗನ ಈ ಸೂತ್ರಧಾರಿಯ ಕೈ ಚಳಕ. ಬರ್ತಿ ಮಗನ ಬರ್ತಿ, ನನ್ನ ಅಂತೇಳಿ ನಿನ್ನ 12 ಬಾರಿನ ಬಂದು ಕೆಳಕ್ ಬರ್ತಿ ಮಗನ. ಆಗ ನಿನ್ನ ಓಡಾಯಿಸ್ಬಿಡ್ತಾನ ಮಗನ. ಶಿವಲಿಂಗೇಶ್ವರ, ಸಂತೋಷ ಸಂಭ್ರಮದಲ್ಲಿ ತೇಲಾಡುತ್ತಿರುವ ಈ ಮಾನವಂತರ ಮಣಿತಿರದಲ್ಲಿ ವಿಧಿ ವಿರಾಟದ ಕಾಲಚಕ್ರದ ಸಮುದ್ರದಲ್ಲಿ ತೇಲುತ್ತಿರುವ ಹಡಗು ಬಿರುಗಾಳಿ ಹೊಡೆತಕ್ಕೆ ಸಿಕ್ಕು ನೆಲ ಕಚ್ಚಿದಂತಾಯಿತು ಈ ರಾಮಣ್ಣನ ಬದುಕು. ಎಲ್ಲಿದ್ದಾನೋ ಹೇಗಿದ್ದಾನೋ ನನ್ನ ತಂಗಿ ಆ ಹೊಲಸು ವಜ್ರಕಾಂತನ ಬಳಿಗೆ ಬಿದ್ದು ತನ್ನ ಜೀವನವನ್ನೇ ಕಳೆದುಕೊಂಡಳು. ಈಗ ನನ್ನ ಪರಿಸ್ಥಿತಿ ಸೂತ್ರ ಹರಿದ ಗಾಳಿ ಪಡೆದಂತಾಯ್ತಲ್ಲ ದೇವಾ, ಸೂತ್ರ ಹರಿದ ಗಾಳಿ ಪಡೆದಂತಾಯ್ತು. ಏನೇ ಆಗಲಿ, ನನ್ನ ತಮ್ಮ ಹುಲಿಯ ಸಿಗೋವರೆಗೂ ನಾನು ಈ ಊರಲ್ಲಿ ಭಿಕ್ಷೆ ಬೇಡಿ ಆದರೂ ಜೀವನ ನಡೆಸುತ್ತೇನೆ. ತುಂಬಾ ಹಸಿವಾಗುತ್ತದೆ, ತಲೆಗೆ ಚಕ್ರ ಬಂದಂಗಾಗುತ್ತದೆ. ಅಮ್ಮ,
ಸಾಹೇಬರೇ, ತುಂಬಾ ಹಸಿವಾಗುತ್ತಿದೆ ಸಾಹೇಬರೇ, ರಾಮಣ್ಣವರೇ, ನೀವು ಇಲ್ಲಿ ಏನಾಯಿತು ನಿಮಗೆ? ಹಸಿವು ಸಾಹೇಬರೇ, ತುಂಬಾ ಹಸಿವಾಗುತ್ತಿದೆ ಸಾಹೇಬರೇ, ತುಂಬಾ ಕಾನ್ಸ್ಟೇಬಲ್, ಆ ಗಾಡಿಯಲ್ಲಿರೋ ನೀರಿನ ಬಾಟ್ಲಿಯನ್ನು ತೆಗೆದುಕೊಂಡು ಬನ್ನಿ. ತಗೊಳ್ಳಿ ಸಾಹೇಬ್ರೆ, ತಗೊಳ್ಳಿ. ತೆಗೆದುಕೊಳ್ಳಿ ರಾಮಣ್ಣವರೇ, ಸ್ವಲ್ಪ ನೀರು ಕುಡೀರಿ. ನನಗಾದ ಅನ್ಯಾಯ ಸೂಕ್ತ ಸಮಯದವರೆಗೂ ಯಾರಿಗೂ ಗೊತ್ತಾಗಬಾರದು. ಏಕೆ ರಾಮಣ್ಣವರೇ, ಒಬ್ಬರೇ ಏನೋ ಮಾತನಾಡುತ್ತಿದ್ದೀರಲ್ಲ? ಏನಾಯಿತು ನಿಮಗೆ? ಈ ಸಿಟಿಗೆ ಯಾವಾಗ ಬಂದಿರಿ? ಯಾವಾಗ ಬಂದೆ, ಹೇಗೆ ಬಂದೆ, ಇದ್ಯಾವುದು ಗೊತ್ತಾಗುತ್ತಿಲ್ಲ ಸಾಹೇಬರೇ, ಯಾವುದು ಗೊತ್ತಾಗುತ್ತಿಲ್ಲ. ನಿಮಗೆ ಏನಾಗಿದೆ ಹೇಳಿ ರಾಮಣ್ಣವರೇ? ನಿಮ್ಮ ಆತ್ಮೀಯ ಇನ್ಸ್ಪೆಕ್ಟರ್ ಜಗನ್ನಾಥ್ ನಾನಿದ್ದೇನೆ. ಗೊತ್ತಾಯ್ತು ಸಾಹೇಬರೇ, ಗೊತ್ತಾಯ್ತು. ರಾಮಣ್ಣವರೇ, ನಿಮ್ಮ ಕಾಲಿಗೆ ಏನಾಗಿದೆ? ಕಾರು ಅಪಘಾತದಲ್ಲಿ ನನ್ನ ಕಾಲು ಕಳೆದುಕೊಂಡು ಬಿಟ್ಟೆ ಸಾಹೇಬರೇ, ಕಾಲು ಕಳೆದುಕೊಂಡು ಬಿಟ್ಟೆ. ರಾಮಣ್ಣವರೇ, ನನಗೆ ಏನೋ ನೀವು ವಿಷಯವನ್ನು ಮುಚ್ಚಿಡುವಂತೆ ಕಾಣುತ್ತಿದೆ. ಸಂಕೋಚವಿಲ್ಲದೆ ಹೇಳಿ, ಅದಕ್ಕೆ ತಕ್ಕ ನ್ಯಾಯ ಒದಗಿಸಿಕೊಡುತ್ತೇನೆ. ಸಾಹೇಬರೇ, ನೀವು ನನ್ನ ತಮ್ಮ ಇದ್ದ ಹಾಗೆ ಇದ್ದೀರಿ, ನಿಮಗೆ ಯಾಕೆ ಸುಳ್ಳು ಹೇಳಲ್ರಿ ಅಪ್ಪ? ಸಾಹೇಬ್ರ, ನನಗ ಒಂದೇ ಒಂದು ಸಣ್ಣ ಸಹಾಯ ಮಾಡ್ರಿ ಸಾಹೇಬ್ರ, ಸಹಾಯ ಮಾಡ್ರಿ. ನೋಡಿ ರಾಮಣ್ಣವ್ರಿ, ದಯಮಾಡಿ ಅಳಬೇಡಿ. ಅದು ಯಾವುದು ಹೇಳಿ? ಅಸಹಾಯಕರಿಗೆ ಸಹಾಯ ಮಾಡಲು ನಾನಿರುವುದು. ಸಾಹೇಬ್ರೆ, ನಾನು ಈಗ ಎಲ್ಲಿದ್ದೀನಿ, ನನ್ನೂರು ಯಾವರು ಅಂತ ನನಗೆ ಯಾವುದು ಗೊತ್ತಾಗುತ್ತಿಲ್ಲ. ದಯವಿಟ್ಟು ಈ ಭಿಕ್ಷೆ ಬೇಡಿ ಕೂಡಿಸಿದ ಹಣವನ್ನು ತಗೋರಿ. ದಯವಿಟ್ಟು ನನ್ನ ನಮ್ಮೂರಿಗೆ ಕಳಿಸಿಕೊಡ್ರಿ ಸಾಹೇಬ್ರ, ಕಳಿಸಿಕೊಡ್ರಿ. ನನ್ನ ತಮ್ಮ ಹುಲಿಯ ಮತ್ತು ನಮ್ಮೂರಿನ ರೈತರನ್ನು ನೋಡಬೇಕೆಂದು ಈ ನನ್ನ ಜೀವ ವಿಲವಿಲನೆ ಒದ್ದಾಡಕತ್ತೈತ್ರಿ ಅಪ್ಪ. ನಾ ಸತ್ರ ನಮ್ಮೂರಾಗ ಸಾಯ್ಬೇಕು ಅಂತ ಮಾಡೀನ್ರಿ. ನೀವು ನನ್ನ ತಮ್ಮ ಇದ್ದ ಹಾಗೆ ಇದ್ದೀರಿ ಸಾಹೇಬ್ರ, ದಯವಿಟ್ಟು ನನ್ನ ನಮ್ಮೂರಿಗೆ ಕಳಿಸಿ ಬಿಡ್ರಿ. ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊತೀನಿ ಸಾಹೇಬ್ರೆ. ರಾಮಣ್ಣವರೇ, ಎಂತ ಕೆಲಸ ಮಾಡುತ್ತೀರಿ? ನಿಮ್ಮ ಸಹಾಯ ಸಹಕಾರ ಪಡೆದ ನಮ್ಮ ಊರಿನ ಜನರು ತಮ್ಮ ಮನೆಯಾಗ ನಿಮ್ಮ ಫೋಟೋ ಇಟ್ಟು ಪೂಜೆ ಮಾಡುತ್ತಿದ್ದಾರೆ. ಎಂತ ಸಮಯದಲ್ಲಿ ನೀವು ನನ್ನ ಕಾಲಿಗೆ ಬೀಳುವುದು ಸರಿಯಲ್ಲ. ನಾನು ಬೇರೆ ಕೇಸಿನ ಮೇಲೆ ಈ ಊರಿಗೆ ಬಂದಿದ್ದೆ. ಕೆಲಸವನ್ನು ಮುಗಿಸಿಕೊಂಡು ಹೋಗುವ ಒಳ್ಳೆ ಸಮಯಕ್ಕೆ ಭೇಟಿಯಾದ್ರಿ. ಬನ್ನಿ, ಹೊರಡೋಣ. ಅಷ್ಟು ಮಾಡಿ ಪುಣ್ಯ ಕೊಟ್ಟವ್ರಿ ಅಪ್ಪ. ನೀವು ನನ್ನ ಪಾಲಿಗೆ ದೇವ್ರ ಸಿಕ್ಕಂಗ ಸಿಕ್ಕಿದ್ರಿ ಸಾಹೇಬ್ರ, ದೇವ್ರ ಸಿಕ್ಕಂಗ ಸಿಕ್ಕಿದ್ರಿ. ನಿಮ್ಮ ಈ ಬೂಟು ಬಿಡು ಜಾಗದಾಗ ಕೂತ್ಕೊಂಡು ಬರ್ತೀನ್ರಿ ಸಾಹೇಬ್ರ. ದಯವಿಟ್ಟು ನಮ್ಮೂರಿಗೆ ಮುಟ್ಟಿಸ್ರಿ ಸಾಹೇಬ್ರ, ಮುಟ್ಟಿಸ್ರಿ. ಬಿಸಿ ಕರೆದುಕೊಂಡು ಬರೋಣ, ನಾ ಹೋಗೋಣ.
ಸಮಾಜದಲ್ಲಿ ಧರ್ಮ ಧರ್ಮದಿಂದ ಬಾಳಲು ಹೋದ ಸತ್ಯ ಹರಿಶ್ಚಂದ್ರನೇ ಸ್ಮಶಾನ ಕಾಯಲು ಹಚ್ಚಿತ್ತು ಇದೇ ಧರ್ಮ. ಹಿಂಸೆ ಮಾಡಬೇಡಿ ಶಾಂತಿಯಿಂದ ಬಾಳಿರಿ ಎಂದು ಹೇಳಿದ ಮಹಾತ್ಮ ಗಾಂಧೀಜಿನ ಗುಂಡಿಟ್ಟು ಕೊಂದಿತ್ತು ಇದೇ ಧರ್ಮ. ಅಂದ ಮೇಲೆ ನಾನು ಕೂಡ ಆ ಮೋಸಕ್ಕ ಕವಿದ ಮಹೇ ಮುಂದೊಂದು ಧರ್ಮದಿಂದ ನಡೆದರೆ ಮುಂದೊಂದು ದಿನ ಆ ರೀತಿ ಸಾವು ಬುದ್ಧಿ ಅಂದಾಗ ನಾನೇಕೆ ಧರ್ಮದಿಂದ ನಡೆಯಬೇಕು? ಏನು ನಿನ್ನ ತಳುಕು ಬಳುಕಿನ ಒನಪಿನ ಯಾರ? ನೀನು ಕಂಡಾಕ್ಷಣ ನನ್ನ ಕಾಮವು 100 ಅಡಿ ಹೆಚ್ಚಾಗುತ್ತಿದೆ. ಹೇಗಾದರೂ ಮಾಡಿ ಅವಳಿಗೆ ನನ್ನ ಪ್ರೀತಿಯ ಬಲೆಯನ್ನು ಬೀಸಿ ವಶ ಮಾಡಿಕೊಳ್ಳುತ್ತೇನೆ. ಹಣ ಅಂತಸ್ತು ಕಾಮದಾಶೆಗಾಗಿ ನನ್ನ ಹಿಂದೆ ಬಿದ್ದ ಆ ಮೋನಿಕಾಳು ವಶದಲ್ಲಿರುವ ವಜ್ರಕಾಂತನ ವೈಡೂರ್ಯವನ್ನು ನಂದಾಗಿಸಿಕೊಂಡು ಮೋನಿಕಾಳಿಗೆ ಗುಡ್ ಬೈ ಹೇಳಿ ಅವಳನ್ನು ಯಮನ ದಸನ ಕಟ್ಟದಿದ್ದರೆ ನಾನು ಚೆಲೆ ತೊಟ್ಟ ಚೆಲೆಗಾರ, ಕೆಂಗಟ್ಟ ಕಾಳಿಂಗ ಸರ್ಪ, ಬೆಂಕಿನೇ ಅಲ್ಲ. ನಮ್ಮದ ಸಜನ ತಕ್ಕಂಗ ಬಿಸಿನೆಸ್ ಅಂತ ಪ್ಲಾಸ್ಟಿಕ್ ಅದಾವೇನ್ರಿ? ಪ್ಲಾಸ್ಟಿಕ್ ಹೊಡೆದಿದ್ದು ಕೊಡ 3ಕ್ಕೆ ಬುಟ್ಟಿ ಹರಿದಿದ್ದು ಚರಿಗೆ ಪ್ಲಾಸ್ಟಿಕ್ ಅದಾವೇನ್ರಿ? ಪ್ಲಾಸ್ಟಿಕ್ ಅವನು ಕೆಳಗಿನ ಓಣಿ ಹಿಡದ ಹೊಂದ್ರ ಹಿಂಗ ಮ್ಯಾಲಿನ ಓಣಿ ಹಿಡದ ಬರ್ಬಿಡ್ದ. ನಮ್ ಬಿಸಿನೆಸ್ನು ಇಂಪ್ರೂವ್ ಆಗುವಾಗ ಆ ಹೊತ್ತು ಹುಡುಗಿ ಮದ್ರಂಗಿನ ಲವ್ ಮಾಡಿ ಆಕಿನೂ ಬರವಾಳ ಅಲ್ರಿ. ನಮ್ಮ ಪ್ರೀತಿಯ ಪಾರಿವಾಳ ಈ ಕಡೆ ಬರಾಕತೈತಲ್ಲ, ಬರ್ಲಿ ಬರ್ಲಿ. ಗಪ್ಪ 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 ಕಡಿಲೆ ನಗಲ್ಲ ನಮ್ಮ ಊರಾಗ ನಿಮ್ಮ ತಮ್ಮಲ್ಲ. ಗಪ್ಪ ಗಪ್ಪ ಕಡಿಲೆ ನಗಲ್ಲ ನಮ್ಮ ಊರಾಗ ನಿಮ್ಮ ತಮ್ಮಲ್ಲ. ಜಾತ್ರೆ ನಮ್ಮ ಮಾವನ ಸೋಡ ನೋಡ, ಜಾತ್ರೆಗೆ ಬಂದಿರೋ ನಮ್ಮ ನೋಡ ಬಂದವ ಜಾತ್ರೆಗೆ ಬಂದವ ಮಕ್ಕಳ ಜಾತ್ರೆಗೆ
ಸ್ಪೀಡ್ನ್ಯಾಗ ಓಡಾಕತಿ ಅಲ್ಲ. ನಿನಗೇನು ಗೊತ್ತು? ಹರಿಯೋದಲ್ಲ ಮುರಿಯೋದಲ್ಲ ಹಿಡ್ಕೊಂಡು ಬೆಳಗ್ಗೆ ಎದ್ದು ಹೊಡ್ಬಿಡ್ತೀನಿ. ನಿನಗೇನು ಗೊತ್ತಾಗ್ಬೇಕಂತೀನಿ. ಓಹೋ, ಈ ಕೈಯಾನ ಪ್ಲಾಸ್ಟಿಕ್ ಚರಿಗೆ ನೋಡಿದ್ರ ನನಗ ಮಾರಾಕ್ ತಂದಿ ಅಂತ ಮಾಡಿದ್ನಿ. ಈಗ ಗೊತ್ತಾತ ಬಿಡ, ಈ ಪ್ಲಾಸ್ಟಿಕ್ ಚರಿಗೆ ಇಲ್ಲೇ ಹೊಂಟೈತೆ ಅಂತ. ಪ್ಲಾಸ್ಟಿಕ್ ಚರ್ಗಿ ತೊಳ್ಳಾರ ಮತ್ ನೀನ್ ಕೊಡ ತಗೊಂಡ್ ಹೋಗ್ಕೇನು? ಹೇ ಪ್ಲಾಸ್ಟಿಕ್ ಚರಿಗೆ ಹಿಡಿಯೋದು ನಾನು ಜೈಮಾನದಾಗ ಇಲ್ಲ. ಮತ್ತೆ ಸೀದಾ ಹಳ್ಳದ ದಾಂಡಿಗೆ ಹೋಗಿ ಹಾದಾಗ ನೀರ್ ನಿಲ್ಲಿಕಂದ್ರ ಹಳ್ಳದ ಒಟ್ಟಿಗೆ ಮಾರ ಬಿಡ್ತೇನ ಒಗಿಲಾಕ ನೀರ ಹಸನಂಗೆ ಒಕ್ಕ ಪ್ರಕಾರ ಆ ಹಳ್ಳದ ದಂಡಿಗೆ ಹೋಗಿ ನಂದು ಎಲ್ಲಾ ಸ್ವಚ್ಛ ಮಾಡ್ಕೊಂಡ ಒಂದೆಲ್ಲ 2 ಕಪ್ಪೆ ಅಲ್ಲ 3 ಕಪ್ಪೆ ಐತಿ ಮುನಿಗೆ ಐತಿ ಅಂದ್ರ ನಂದು ಎಲ್ಲಾ ಸ್ವಚ್ಛ ಆಕತ್ತ. ಅಕಸ್ಮಾತ್ ಅದ ನೀರ್ ಇರ್ಲಿಕ್ಕಂದ್ರ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ? ನಮ್ಮ ಸ್ವಚ್ಛ ಭಾರತ ಸಾರಥಿಗಳದಾವಲ್ಲ. ಸ್ವಚ್ಛ ಭಾರತ ಸರಚಿ ಅವ್ರ ಯಾರು? ಮತ್ಯಾರ ವಿಷ್ಣುವಿನ 11ನೇ ಅವತಾರ ಬದಾಮಿ ಚಾಲುಕ್ಯರ ರಾಜ ಚಿಹ್ನೆ ಅವರಾನ. ಯಾಚಿ ಹಂದಿ ಹಂಗ ಅನ್ಬೇಡ, ಅದನ್ನ ಒಮ್ಮೆ ತಗೊಂಡ್ ತಿಂದಿ ಅಂದ್ರ ಒಡ ಉಬ್ಬಿದಂಗ ಹೋಗ್ಬತಿ. ಯಾಕೆ ಹೋಲ್ ಬಿಡ್ ದೋಸ್ತ, ನಂಗೆ ಸ್ವಲ್ಪ ಅವಸರ ಐತಿ. ಮನಿಗ್ ಬಾ, ನಿಂಗ ತಳ ಹೊಡೆದೈತಿ ಕೊಡ್ತೀನಿ ಅಂತ. ನಿನ್ನ ತಳ ಯಾವಾಗ ಹೊಡಿತ? ಎಷ್ಟೊತ್ನ್ಯಾಗ ಅಂತ ಹೊಡಿತ? ಪಟ ಪಟ ಅಂತೇಳ ಸಪ್ನ ಹೋಗಿ ನಮ್ಮ ನಿಜಗುನಿ ಬಸೈ ಸಾಮೂಲ ಪಂಚಾಂಗರ ಕೇಳ್ಕೊಂಡ್ ಬರ್ತಾನ. ಲೇ 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 ತಡ್ಕೊ, ಯಾಕೆ ಅವಸರ ಮಾಡಾಕತ್ತಿದ್? ನಾ ಹೇಳಿದ್ದು ಕೊಡದ ತಳ. ಚೇ 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 ಈಕಿ ಕೊಡಾರ ಏನ್ ಅಳತಿ ಮೀರೈತ್ರಿ? ಯಾಕೆ ಈಕಿ ಕೊಡದ್ ಕೊಡ? ಲೇ ಮಾನ್ಗಿಡಿ, ಹಳೆ ಮಾಡ್ಗಿಡಿ, ನನಗ್ ಮಾತಾಡಕ್ ಸ್ವಲ್ಪ ಟೈಮರ್ ಕೊಡು. ನಾ ಹೇಳಿದ್ದು ಪ್ಲಾಸ್ಟಿಕ್ ಕೊಡ. ಅದ ಪ್ಲಾಸ್ಟಿಕ್ ಕೊಡ. ಆ ನಿನ್ನ ಪ್ಲಾಸ್ಟಿಕ್ ಕೊಡ ಇಟ್ಟ್ಯಾಕ ಲೇಟ್ ಆಗಿ ಹೊಡಿತು ಅಂತಂತಾನ ನನಗೆ ದಿಗಲ ಬಡ್ದೈತ್ ನೋಡ ಮದರಂಗಿ. ಯಾಕ? ಅದಕ್ಕ ಅಂತೀನಿ, ಬೆಳಿಗ್ಗೆ ನಿನ್ನ ಮುಖ ನೋಡಿದ್ನಲ್ಲ ಅಷ್ಟು ಸಾಕ ನನ್ನ ಚಿನ್ನ. ಯಾಕ ನಿನ್ನ ಹರಕ ಚಣ್ಣ? ಯಾಕಂತ ಕೇಳ್ತಿಯಲ್ಲ ಮಳಿ, ಹಳೆ ಮಳಿ. ಬೆಳಿಗ್ಗೆ ನಿನ್ನ ಮುಖ ನೋಡಿ ಕಣ್ಣು ಹೊಡತ್ನಿ ಅಂದ್ರ, ಟೈಮ್ ಇದ್ರ ಒಂದ್ ರೆಕಾರ್ಡ್ ಹಾಡ ಹಾಡ್ನಿ ಅಂದ್ರ ನನಗೆ ವ್ಯಾಪಾರ ಮಾಡೋದು ಫುಲ್ ಹುರುಪ ಅಂದ್ರ ಹುರುಪ ನೋಡ. I love you darling, ನನ್ನ ನಿಗ ಇಲ್ಲೋಕೆ ಮೀನಿಂಗ್ ನಿನ್ನ ನಗು ನಿಜಾಗಿರುವೆ ಎಂದಿಗೂ I love you darling, ನನ್ನ ನಿಗ. ಅಲ್ಲಲ್ಲಿ ಮುರಾರಿ, ಈ ನಮ್ಮ ಸೂರ್ಯಪ್ಪ ಹುಚ್ಚಿಡ್ದು ಈ ಕಡೆ ಬರಾಕತ್ತನಲ್ಲಿ. ಈ ಹುಚ್ಚ ಹುಡುಗ್ಯಾರ ನಂಬೇಡ್ರು, ನಂಬಿಸಿ ನಡು ನೀರ ಕೈ ಕೊಟ್ಟ ಹೋಗಾರ. ಆದ್ರ ನನ್ನ ಮೌನಿಕ ಹಂಗಲ್ಲ, ನನಗ ಎಂದೂ ಕೈ ಕೊಡಂಗಿಲ್ಲ, ನನಗೆ ಎಂದೂ ಮೋಸ ಮಾಡಂಗಿಲ್ಲ. ಅರೇ ನನ್ನ ಮೋನಿಕಾನ ಫೋನ್ ಬಂತು. ಹಲೋ ಮೋನಿಕಾ, ಆರಾಮದಿಯಾ? ಏನ್ ಮಾಡತ್ತಿದಿ? ಯಾವಾಗ ಬರ್ತಿ ಈ ಊರಿಗೆ? ಲಗುಣ ಬಾ, ಇಲ್ಲಿ ಎಲ್ಲರೂ ನಿನ್ನೆ ಕೇಳ್ತಾ ಇದ್ದಾರೆ. ಅರೇ ನನ್ನ ಮೋನಿಕಾನ ಫೋನ್ ಕಟ್ಟಾಯ್ತು. ನನ್ನ ಮೋನಿಕಾ ಬಹಳ ಒಳ್ಳೆಕಿ, ನನಗೆ ಎಂದು ಮೋಸ ಮಾಡಂಗಿಲ್ಲ. ಏ ಹುಡುಗರ್ಯ, ಈ ಹುಡುಗ್ಯಾರ ನಂಬರು ನಡು ನೀರಾಗ ಕೈ ಬಿಡ್ತಾರ. ಮೋನಿಕಾ ಬರೋ ಟೈಮ್ ಆಯ್ತು, ನನಗೆ ಮನೆಗೆ ಹೋಗ್ತೀನಿ, ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಮನೆಗೆ ಹೋಗಿ ಬರ್ತೀನಿ, ನನ್ನ ಮೋನಿಕಾ ಬರ್ತಾಳ. ಮೋನಿಗೆ ಒಳ ದಪ್ಪ ಹಾಕೋ ಮಕ್ಕೊಂಡ ಹೋಗು. ಹೇ ಮದರಂಗಿ, ಪಾಪ ಸೂರತ್ನವ್ರ ಹೆಂಗಿದ್ರು ಹೆಂಗಾಗಿ ಹೋದ್ರು ನೋಡ. ಆ 3 ಬಿಟ್ಟು ಮೋನಿಕಾ ನಂಬಿ ಹುಚ್ಚ ಹಿಡ್ದೈತಿ ಅವಾಗ. ಆಕೆ ದಿನಕ್ಕೊಬ್ಬನ ಕೂಡ ಇಂದ ಬೆಂಕಿ ಜೋಡಿ, ನಾಳೆ ವಜ್ರಕಾಂತನ್ ಜೋಡಿ ಅಂತ ಹೇಳಿ ದಿನಕ್ಕೊಬ್ಬನ ಕೂಡ ಚಕ್ಕಂದ ಆಡ್ಕೋತ ಹೊಂಟಳು. ಆಕೆ ಚಕ್ಕಂದ ಆಡ್ಕೋತ ಹಿಂಗ ಹೆಂಗ ಹೊಕ್ಕ ನೋಡ, ಇವ್ ಹಂಗೆ ಹರ್ಕೋತ ಹಿಂಗ ಸುತ್ತ ಯಾಕತ್ಯಾನ. ಹೌದ್ ನೋಡು, ನೀ ಹೇಳು ಮಾತು ಬರಬ್ಬರ ಐತಿ. ಮೋನಿಕಾ ಹಂಗ ಮಾಡಬಾರ್ದಿತ್ತು. ಹಂಗ ಮಾಡಬಾರ್ದಂತ ಕೇಳ್ತಿಯಲ್ಲ ಮಳಿ. ಆ ನಿಮ್ಮಂತ ಹುಡುಗ್ಯಾರ ನೋಡಿ ಹುಚ್ಚರ ಹಿಡಿದತೆ ಇರ್ಲಿಕ್ಕಂದ್ರ ಸುಸೈಡ್ ಆಕತಿ. ಎಲ್ಲಾರು ಹಂಗ ಇರ್ತಾರ, ನಾನ ಬೇರೆ ಅದೀನಿ, ಹೋಗ್ಬಿಡು. ಹೆಂಗ್ ಮಾಡಿ ಕೊಡ್ದು ರೇಟ್? ಏ ಮಳ್ಳಿ, ಅದೇ ಮಳ್ಳಿ, ಹಿಂಗ ನಡು ದಾರಿಯಾಗ ನಿಂತ ಕೇಳಿದ್ರ ಹೆಂಗ ಹೇಳಲಿ? ಒಮ್ಮಿನಿಂದ ಮೆಜರ್ಮೆಂಟ್ ಮಾಡಿ ಕ್ವಾಲಿಟಿ ಚೆಕ್ ಮಾಡಿನಿ ಅಂದ್ರ ಈ ನಿನ್ನ ಕೊಡಕ್ ಇಷ್ಟ ಆಕತಿ ಅಂತ ಹೇಳ್ತಾನ ರೇಟ. ಇಷ್ಟು ಮಾಡ್ತೀನಿ ಚೌಕಾಸಿ.
ಏ ಮದರಂಗಿ ಒಂದು ಚೌಕಾಶಿ ಮಾಡಂಗಿಲ್ಲ, ಚೌಕಾಶಿ ಮಾಡಲ್ದನ್ನಿಂದ ಬಿಡಂಗ ಇಲ್ಲ. ಏನ್ನ ವ್ಯಾಪಾರನ ವ್ಯಾಪಾರ ಮತ್ತೆ ಯಾವ ತರ ಮಾಡ್ತಿ ಬಾ ಮತ್ ಮಾಡುವಂತಿ ಅಲ್ಲಿ ಏನಾದ ಮಾಡೋದ ವ್ಯಾಪಾರ ಹುಡುಗ ವ್ಯಾಪಾರ. ನೀನ್ ಅಲ್ಲೇ ಮಾಡ್ಯಪ್ಪ. ಏ ಮದರಂಗಿ ವ್ಯಾಪಾರ ಮಾಡೋಕ್ಕಿಂತ ಮೊದಲ ಒಂದು ಹೊಡಿಲ. ಯಾರು ಬೇಡಂತಾರ ಜಾಡಿಸ್. ಫಸ್ಟ್ ಕ್ಲಾಸ್ ಪೇವರ್ ಹಾಲು ಯಾರಿಗೆ ಬೇಕ್ರಿ? ಲೇ ಮುಖಂದ ಏನು ಗಂಟು ಬಿದ್ದಿಲಿ ಮಂಗ್ಯಾನ ಮಗನ ನನಗೆ. ನಾ ಕಣ್ಣು ಇಟ್ಟ ಹಣ್ಣು ನಾ ತಿನ್ಬೇಕಂದ್ರ ಗಂಟ ಬಿದ್ದ ಅಪ್ಪ. ಲೇ ಮಂಗ್ಯಾನ ಮಗನ ಯಾಕೆ ಹಾದ್ಯಾಗ ನಿಂತು ಹುಚ್ಚನಾಗ ಒದರಿದಂಗ ಒದರಾಕತ್ತಿಲಿ? ಯಾರ ಹಣ್ಣು ಯಾರ ಕಾದು ತಿಂದಾರ್ಲಿ ಮಂಗ್ಯಾನ ಮಗನ? ಅಲ್ಲೇ ಮುರಾರಿ ಸಿಕ್ಕಾಳ ಗಿಡದ ಹಣ್ಣು ತಿದ್ಕರಕ್ ಹೋದ್ರ ಮಗನ ಗಿಡದ ಮಾಲಕ್ಕೆ ಯಾಕೆ ಕಪ್ಪಿರ್ತಾನು? ಕಾಲ್ಮರಿ ತಗೊಂಡ್ ಹಳ್ಳಿದಾಗ ಹರಿ ತಕ ಬಡಿತಾನ ಮಗನ. ಹುಷಾರ ಏ ಮುರಾರಿ, ಇದು ನನ್ನ ಹಣ್ಣು ಐತಿ. ಇದನ್ನ ಯಾವಾಗ ಹಣ್ಣು ಹಾಕಬೇಕು ಯಾವಾಗ ತಿನ್ಬೇಕು ನನಗ್ ಗೊತ್ತೈತಿ ಮಗನ. ನೀ ನನಗ್ ಬುದ್ಧಿ ಹೇಳಕ್ ಬರಬೇಡ. ಮಂಗ್ಯಾನ ಮಗನ, ಇದಕ್ಕೆ ನೀರ ಗೊಬ್ಬರ ಹಾಕಿ ನಾ ಬೆಳೆಸಿದ ಗಿಡ ಐತಿಲ್ಲ ಇದ. ಮೊದಲು ನಾ ಸವಿಲಾರ್ದ ನಾ ಹೆಂಗ ನಿನಗ ಬಿಟ್ಟುಕೊಡ್ಲು? ಈ ಮಗ ಇನ್ನ 2019 ಅನ್ರಿ ಮಗನ 2023 ಬತ್ತು. ನೀ ಬರೀ ಇದಕ್ಕೆ ಬೀಜ ಗೊಬ್ಬರ ಅತ್ತ ಹಾಕಿರ್ಬೇಕು. ಈ ಗಿಡ ಹಚ್ಚಿದವ ನಾನ ಅದನು ಮಗನ, ಇದನ್ನ ನಾನ ತಿನ್ನವ. ಅವನು ಇಲ್ಲ ಇವನು, ಇವರಿಬ್ಬರು ಇಲ್ಲ ಮತ್ತೊಬ್ಬನು. ತಗಲಾಕೊಂಡೆ ನಾನು ಬಿಡಿ ಬಸವಣ್ಣನ ಕೈಲಿ ತಗಲಾಕೊಂಡೆ ನಾನು ಚೋರಿ ಚಿಕ್ಕಣ್ಣನ ಕೈಲಿ ತಗಲಾಕೊಂಡೆ. ಜೋಗಿ 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 ಅರೆ ಜೋಗಿ 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 ಅರೆ ಜೋಗಿ ಜೋಗಿ ಜೋಗಿ. ಯಾರು ಗಾನ ಯಾರು ಇಲ್ಲದವರು ಅಲ್ಲಿ ನಾವು ನೀವು ಕೇಳೋ. ಜೋಗಿ 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 ಅರೆ ಜೋಗಿ 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 ಅರೆ ಜೋಗಿ ಜೋಗಿ ಜೋಗಿ. ಲೇ ಮೂರ್ಬಿಡ್ರ ಮಂಗೇಗಳ ಹಂಗ್ಯಾಕೆ ಇಬ್ರು ಜಗ ಆಡಕತ್ತಿರ್ಲಿ? ಹೌದು ನೋಡ ಮದರಂಗಿ, ಮದುವೆ ಆದ್ರೆ ನಿನ್ನ ಆಗ್ಬೇಕಂತೇಳಿ ತೀರ್ಮಾನ ಮಾಡ್ಯ ನಾಟಕ ಸ್ಟೇಜ್ ಹತ್ತಿ ಬಂದೀನಿ. ನನ್ನ ಆಸೆ ಬೇರೆ ನಿನ್ನ ಆಸೆ ಬೇರೆ, ಏನೇ ಪ್ರೀತಿ ಮಾಡಿದರು ಕನಸು ಬೇರೆ ಬೇರೆ. ನನ್ನ ದಾರಿ ಬೇರೆ
ಮಂಗ್ಯಾನ ಮಗ ಮನಿಗೆ ಬಂದು ನಿನ್ನೆ ಯಾವಾಗ ಮಾಡ್ತಾನೋ ಪ್ರೀತಿ ಮಂಗ್ಯಾನ ಮಕ್ಕಳ್ರಿ ನನ್ನ ಮಗಳ ಏನೋ ಇಬ್ರು ಕೂಡಿ ಗಸ್ 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 ತಿಕ್ಕಾಕತ್ತಿರ್ಲೆ ಯಾಕ ಏನಿಲ್ಲ ಏನಿಲ್ಲ ಇವ್ರ ನನ್ನ ನಡುವೆ ಏನಿಲ್ಲ ಏನು ನನ್ನ ಮೇಲೆ ಹಾನಿ ಮಾಡ್ತಾಳೆ ಏನು ಗಾಗಿಗ ಹಾಸ್ಬೇಕತ್ತಾವ ಏನು ಮಾಡ್ತಾಳೆ ಆಮಲ್ರಿ ಅಮ್ಮ ನಿಮ್ಮ ಅವನ ಏನೋ ತಿಕ್ಕಿಸ್ಕೊಳಕತ್ತಿದ್ದೆ ಇಬ್ರು ಕಡೆದಿಂದ ಯಪ್ಪ ಏನು ಇಲ್ಲೋ ಯಪ್ಪ ಏನಿಲ್ಲ ಅದನೋ ನೀನ್ ಅವನ ಮಂಗ್ಯಾನ ಮಗ ಮುಂದೆ ಎಣ್ಣೆ ಹಚ್ಚಿ ತಿಕ್ಕತ್ತಿದ್ದ ಈ ಮಂಗ್ಯಾನ ಮಗ ಹಿಂದ ಕೊಬ್ಬರಿ ಎಣ್ಣೆ ತಿಕ್ತಿದ್ದಲ್ಲೋ ನಿನ್ನ ಅವನ ತೆಲಿಯ ಏ ಚಾರ್ಲಿ ಮಾವ ನಿನ್ನ ಮಗಳ ನನಗ್ ಕೊಡು ಮದುವೆ ಆಗಿ ಮಹಾರಾಣಿ ಹಂಗ ಸಾಕ್ತಾನ ಏ ಮಂಗ್ಯನ ಮಗನ ಮಾವಾಗಿ ಅಂದರ ಕಾಲನ ಊಟ ಕೈಯಾಗ ಬರ್ತಾವ ಮಗನ ಸಾಕಾಗಿ ನೀನ ಬೀದಿಯಾಗ ಅಡ್ಡಾಡೋ ನಾಯಿ ಮಾಡಿದ ನಾವು ಮಂಗ್ಯನ ಮಗನ ಕಡಿಗೊಂದು 6 ತಿಂಗಳು ಇಟ್ಕೊಂಡ್ರೆ ಇಟ್ಕೊಟ್ನ ಕೊಡು ಏ ಮಗನ ಜಾಡಿಸಿ ವಾದ್ನ ತಿಳ್ಕೊ ಅಲ್ಲಿ ಬರ್ಬಲ್ಲಿ ಅಲ್ಲಿ ಮಂಜ ಹೋಗಿ ಬಿದ್ದಿರ್ತಿ ಮಗನ ಇಟ್ಕೋ ಹಾಕಿ ನೀನು ಮೌಳೆ ಆಮೆ ಮಣಕ ಮಾಡಿದ ನಾವು ಮಗನ ಏ ಮಾವಾರ ಅವಾಗ ಬ್ಯಾಡ್ರಿ ಈ ಬಿಸಿನೆಸ್ ಮಾಡು ಮುರಾರಿಗೆ ನಿನ್ನ ಮಗಳನ್ನ ಕೊಟ್ ನೋಡ್ರಿ ರಾಣಿ ಮಹಾರಾಣಿ ತರ ಒಟ್ಟು ಹೊರಗ ಬರಲ್ದಂಗ ನೋಡ್ಕೋತನ್ರಿ ಮಹಾಪ್ರಭುಗಳೇ ನೀವೇ ನಿಲ್ಲಿ ಈಗ ಅಲಂಕರಿಸಿದೇವ್ರಿ ಇದೆ ಬಾ ನೋಡ್ರಿ ಮಂಗ್ಯಾನ ಮಗ ಎಲ್ಲಿಂದ ಬಂದು ತಿಪ್ಪ್ಯಾಗ ಎದ್ದು ನಾಯಿ ಹಂದಿ ಪುಣ್ಯ ಓಡಾಡ್ದಂಗ ಬಾನ ಮಗ ಇವನು ನೋಡ್ರಿ ಬಿಸ್ನೆಸ್ ಟಾಟಾ ಬರಲ್ಲ ಬಿಸ್ನೆಸ್ ನೋಡ್ರಿ ಮಂಗ್ಯಾನ ಮಗ ಒಡಕ್ಕ ಡ್ಯಾಬಿ ಕಿತ್ತೋಗಿರೋ ಕೂದ್ಲ ಮುರುಕ್ ಬೊಟ್ಟಿ ಇವನ್ ಬಿಸ್ನೆಸ್ ನೋಡ್ರಿ ಒಂದು ಪೋಸ್ ಕೊಡ್ತಾನ್ರಿ ಪೋಸ್ ದೊಡ್ಡ ಹಾರ್ಟ್ ಅಟ್ಯಾಕ್ ಕಂಪ್ನಿ ಕೊಡೋದು ಹಂಗ್ ಪೋಸ್ ಕೊಡ್ತಾನ್ರಿ ಏ ಚಾರ್ಲಿ ಅವ್ರ ನಮ್ಮ ಬಿಸಿನೆಸ್ ದಾಗ ಬಹಳ ಲಾಭ ಐತ್ರಿ ಒಮ್ಮೆ ನನ್ನ ಬಿಸಿನೆಸ್ ಕೇಳಿ ನೋಡ್ತೀರಿ ನೀವು ಮುಂದಿನ ಟ್ಯಾಕ್ಸ್ ಕಟ್ಟಂಗಿಲ್ಲ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇಲ್ಲ ಬಾಡಿಗೆ ಇಲ್ಲ ಸೆಕ್ಯೂರಿಟಿಗಳು ಸರಿಯಾಗಿ ಬೇಕಾಗಿಲ್ಲ ಏನಿದ್ರು ರೋಕಡಿ ವ್ಯವಹಾರ ಆ ರೋಕಡಿ ವ್ಯವಹಾರದಾಗ ನಿನ್ನ ಮಗಳಿಗೆ ಇದ ಜಾತ್ರೆ ಮಾಡಿಸಿ ನಿನಗೊಂದು ಕೋಟ ಮ್ಯಾಲ ಬಿಳಿ ಟೆಪ್ಪಿಗೆ ಬರ್ಕೊಳಕ ವಜ್ರಕಾಂತನ್ ಕೂಡ ಬರ್ಕೊಳಕ 2 ಪೆನ್ನ ಮ್ಯಾಲ ಅವನು ಕೂಡ ಪಾರ್ಟಿ ಕೊತ್ತಾಗ ಒಂದು ಒರಿಜಿನಲ್ ಚಾಯ್ಸ್ ಸರಿ ಕೊಡ್ತಾನ ನಿನ್ನ ಮಗಳನ್ನ ನನಗ ಕೊಟ್ಟ ನೋಡ ಏ ಮಗನ ಸೋಮ ಕೊಂಡಿರ್ತೇವ ಜಾಡಿ ಸೋದಿ ಅಂದೇವ್ ಏ ಮಂಗ್ಯಾನ ಮಕ್ಕಳ್ರಿ ನಿಮ್ಮಿಬ್ಬರಿಗೂ ಕೊಡ್ಬಲ್ರು ನನ್ನ ಮಗಳನ್ನ ಮದುವೆ ಆಗಾಕ ಇಲ್ಲಿ ನೋಡ್ರಿಲ್ಲ ಮಂಗ್ಯಾನ ಮಕ್ಳ ಇಲ್ಲಿದಾರು ಗಪ್ಪ ಸುಮ್ಮಾರ ಇರು ಬರ್ಗೆಟ್ ಕುಂತಾರ ಅವ್ರು ಬರ್ಗೆಟ ಕೂತಾರ ನನಗೆ ಗೊತ್ತೈತಿ ಬಿಡು ನಿಮ್ಮ ಅವ್ನು ನಾ ಸಿಗೋದಿರಿ ನೀ ಸಿಕ್ಕರ ಹರಿದು 12 ಮಾಡ್ತಾರ ಅಯ್ಯೋ ನಾ ಅಂತ ಕೆಲ್ಸಕ್ಕೆ ಹೋಗಂಗಿಲ್ಲ ನೀವು ದೂರ ಇರ್ತಾನ ಅವನ ನನ್ನ ಮಗಳನ್ನ ಮದುವೆ ಆಗಾಕ ಕ್ಯೂ ಹಚ್ಚಾರ ನಿಮ್ಮ ಆ ಕ್ಯೂ ಲೈನದಾಗ ಮೊದಲೇ ನಂಬರ್ ನಾನು ನಿಮ್ಮವ್ರು ನಿಮ್ಮಿಬ್ಬರಿಗೆ ನಾನು ಮಾಡ್ಕೊಡೋದಿಲ್ಲ ಏ ಯವ್ವ ಮದ್ರಂಗಿ ಆ ಕ್ಯೂ ಲೈನ್ ಬರೋದ್ರೊಳಗ ಎಬಿಸ್ಕೊಂಡ ನಿಂತಿರ್ತೀವಿ ಅವ್ನು ಯಾಕ ಯಪ್ಪ ಏನಿಲ್ಲಪ್ಪ ನಾನು ಇದು ಕೊಂಟಿದ್ನ ಅಷ್ಟ್ರಾಗಿ ಇವ್ರು ಭೇಟಿ ಆದ್ರು ಏ ನಿಮ್ಮವ್ರ ಊರಾಗ ಪಂಚಾಯತ್ಯಾಗ ಆರ್ಡರ್ ಹಾಕಿಸಿ 3 ದಿಕ್ಕಿಗೆ ಒಂದೊಂದು ಪಾಯ್ಕಾನೆ ಕಟ್ಸವ್ ನೀನು ಸ್ಯಾಂಕ್ಷನ್ ಮಾಡಿ ಅಲ್ಲಿ ಹೋಗೋದು ಬಿಟ್ಟ ತಾಸಿಗೊಮ್ಮೆ ಗಳಿಗೊಮ್ಮೆ ಹೊರಗ ಹೊಕ್ಕಿಲ್ಲ ಯಾಕ ಯಪ್ಪ ಎರಡು ಮಾಡಿದ್ರು ವಾಕಿಂಗ್ ಆಕತ್ತಂತೆ ಹಂಗ ಹೊಂಟಿದ್ದೆ ಅಂದ್ರೆ ಏನ ಸಂಡಾಸ್ಗೂ ಆದ್ರ ವಾಕಿಂಗು ಆಕೈತೆ ಅಂತೀಯನು 2 in 1 ಏ ನಿನ್ನ ಅವನ ಅಲ್ಲೇ ಟಿಪ್ಪಣ ಜಗರ ಮಾಡಿ ಮುಗಿಸ್ಕೊಂಡ್ ಬರಬಾರ್ದ
ಮುಗಸ್ರಿ ಏ ನಿಮ್ಮ ಅವನ ಗಂಡ ಬೇಕು ನನಗ ನಾ ಹೆಂಗ ಮಾಡಲೀಗ ಗಂಡ ಬೇಕು ನನಗ ನಾ ಹೆಂಗ ಮಾಡಲೀಗ ಗಂಡ ಬೇಕು ನನಗ ನಾ ಹೆಂಗ ಮಾಡಲೀಗ ಮದುವೆಯ ವಯಸ್ಸು ಎಲ್ಲೆಲ್ಲ ಸೊಗಸು ಸುಮ್ಮನೂರ ಕನಸು ಸುತ್ತ ಮನಸ್ಸು ನನ್ನನ್ನು ಕುರಿಸು ಎದೆಯಾಗಿ ಹೂವಾಗಿ ಹರಡಿತು ಮದುವೆಯ ವಯಸ್ಸು ಎಲ್ಲೆಲ್ಲ ಸೊಗಸು ಸುಮ್ಮನೂರ ಕನಸು ಸುತ್ತ ಮನಸ್ಸು ನನ್ನನ್ನು ಕುರಿಸು ಎದೆಯಾಗಿ ಹೂವಾಗಿ ನಡಿಯೋ ನೀ ಮೌನ ಏನ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಯ್ತು. ನಡಿ ಮನೆಗೆ ಮುರಾರಿ ಹೋಗಿ ಬರ್ತೀಯ ಮದರಂಗಿ? ನಡಿ ಅಂದ್ರು ಬಾ ಹಂಗಾರ ಮತ್ತೆ